ಅದರ ಮೂಲ ಇನ್ನೊಂದು ಗೊತ್ತಾಯ್ತು. ಒಂದು ಚೈಲ್ಡ್ಹುಡ್ ಸಪರೇಷನ್, ಅದು ಒಂದು. ಇನ್ನೊಬ್ಬ ಮಗನಿಗೆ ಅವರ ಊಂಬಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ತಾಯಿಗೆ ಆಗಿರುವಂತಹ ಒಂದು ಟೆನ್ಷನ್ ಇಂದ ಮಗುಗೆ ಒಳಗಡೆಯಿಂದಾನೇ ಆ ಒಂದು ಇದು ಶುರು ಆಯ್ತು, ಆತಂಕ. ಅಂದ್ರೆ ನಮ್ ತಾಯಿ ಹಿಂಗಾಗೋಯ್ತು, ನಾನ್ ಹೇಗ್ ಸರಿ ಮಾಡ್ಬೇಕು ಅದನ್ನ ಅಂತ ಸಂಪೂರ್ಣವಾಗಿ ಸಮೋನ್ಯ ಅವಸ್ಥೆನಲ್ಲಿ ಕೂಡ ಅದನ್ನ ಹೇಳಿದ್ರು. ಓಕೆ ಮೇಡಮ್, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಒಬ್ರು ಕರೆ ಮಾಡಿದ್ದಾರೆ, ಜ್ಯೋತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜ್ಯೋತಿ ಅವರೇ. ನಮಸ್ತೆ ಮೇಡಮ್. ನಿಮ್ ಪ್ರಶ್ನೆ ಕೇಳಿ. ಹಾ ಮೇಡಮ್. ಓಕೆ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಜ್ಯೋತಿ ಅಂತ. ನಾನು ಮದ್ವೆ ಆಗಿಂದ ಸಮಸ್ಯೆನೆ, ಬಟ್ ನಮ್ಮ ಹಸ್ಬೆಂಡ್ ಕಾರಣಾಂತರದಿಂದ ಅವರಪ್ಪ ಅಮ್ಮನ ಮಾತು ಕೇಳ್ಕೊಂಡು ಸಪರೇಟ್ ಆಗಿದ್ದಾರೆ. ಬಟ್ ಆಗಿಂದಲೂ ನಾನು ಒಳ್ಳೆತನದಲ್ಲಿ ಮಾಡಿನೂ ಈಗ ತುಂಬಾನೇ ನನ್ನ ಒಂದು ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದೀನಿ. ಈಗ ಎಂತ ಹಂತಕ್ಕೆ ಹೋಗಿದ್ದೀನಿ ಅಂದ್ರೆ ಯಾರು ಒಳ್ಳೇದು ಹೇಳಿದ್ರು ನಾನು ಅವ್ರ ಬಗ್ಗೆ ನಂಬಕ್ಕಾಗಲ್ಲ. ಮತ್ತೆ ಸಣ್ಣದಕ್ಕೂ ಬಹಳ ಭಯ ಆಗತ್ತೆ. ತುಂಬಾ ಕೋಪ ಬರೋದು, ಮತ್ತೆ ಕಂಟ್ರೋಲ್ ಮೀರ್ತಾ ಇದೆ ಅದು. ನನಗೆ ಒಂದೊಂದ್ಸಲ ಸಣ್ಣ ವಿಚಾರಕ್ಕೆ ಇಷ್ಟು ದೊಡ್ಡದಾಗಿ ಯಾಕೆ ಕೋಪ ಮಾಡ್ಕೊಳ್ತೀನಿ ಅಂತ. ಬಟ್ ಇದೆಲ್ಲ ನನಗೆ ಓಕೆ ಓಕೆ ಜ್ಯೋತಿ ಅವರೇ, ಇವಾಗ ನಿಮ್ಗೆ ಇವಾಗ ಲಾಸ್ಟ್ ಒಂದು ಇದ್ರಲ್ಲಿ ನೋಡಿದ್ರಿ ವಿಡಿಯೋದಲ್ಲಿ, ನಮ್ಮ ಗಂಡ ಕೂಡ ವಾಪಸ್ ಬಂದಿದ್ದಾನೆ, ಮೈ ಹಸ್ಬೆಂಡ್ ಕೇಮ್ ಬ್ಯಾಕ್ ಟು ಮೀ ಅಂತ ಹೇಳಿದ್ರು ಅವರು, ಈ ಸಮಸ್ಯೆ ಎಲ್ಲ ಸರಿ ಹೋದ್ಮೇಲೆ. ಹಾಗಾಗಿ ಇದು ಕೂಡ ನಿಮ್ಗೆ ಹಸ್ಬೆಂಡ್ ಕೂಡ ವಾಪಸ್ ಬರೋ ಹಾಗೆ ಕೂಡ ಆಗುತ್ತೆ, ಇಲ್ಲ ಅಂತ ಹೇಳಿಲ್ಲ. ಒಂದು ತರ ಆಲೋಚನಾ ಲಹರಿನಲ್ಲೇ ಚೇಂಜಸ್ ತಗೊಂಡ್ಬಂದು ಕೆಲವು ಸೂಕ್ತ ಪರಿಹಾರ ಕೂಡ ಕೊಡ್ತೀವಿ ನಮ್ಮ ಹತ್ರ ಬಂದಾಗ. ಸೊ ಬಂದಾಗ ನಾನು ನಿಮ್ಗೆ ಆತರ ಸಹಾಯ ಮಾಡಬಹುದು. ನಿಮ್ಮ ಲೋನ್ಲಿನೆಸ್ ಆಗಿರ್ಬೋದು, ಅಥವಾ ನೆಗೆಟಿವ್ ಥಾಟ್ಸ್ ಇರ್ಬೋದು, ಅಥವಾ ನಂಬಿಕೆ ಕಳ್ಕೊಂಡಿರುವಂತಹ ಒಂದು ಪರಿಸ್ಥಿತಿ ಇವಾಗ. ಹಾಗಾಗಿ ಮತ್ತೆ ಅದನ್ನ ಮರುಕಳಿಸಿದಾಗ ನಿಮ್ಮ ಜೀವನ ಮತ್ತೆ ಚೆನ್ನಾಗಿ ಆಗೇ ಆಗುತ್ತೆ. ಹಾಗಾಗಿ ನೀವು ಬರ್ಬೋದು ನಮ್ಮ ಒಂದು ಸೆಂಟರ್ಗೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಸರಸ್ವತಿ ಅಂತ ವಿಜಯನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರಸ್ವತಿ ಅವರೇ. ಹಲೋ ಹಲೋ. ಓಕೆ, ಕರೆ ಕಟ್ ಆಗಿದೆ. ಇನ್ನು ನಿಮ್ಮಲ್ಲಿ ಯಾವೆಲ್ಲ ರೀತಿಯ ಚಿಕಿತ್ಸೆಯನ್ನ ನೀಡ್ತೀರಾ ಅಂತ ತಿಳಿಸ್ಕೊಡಿ. ಆಯ್ತು. ಚಿಕಿತ್ಸೆಗಳಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಫಸ್ಟ್ ಕೌನ್ಸಿಲಿಂಗ್ ಬರುತ್ತೆ, ಆಪ್ತ ಸಮಾಲೋಚನೆ ಮಾಡುವಂತಹ ಒಂದು ವ್ಯವಸ್ಥೆ. ಅದಾದ್ಮೇಲೆ ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ, ಒಂದೊಂದ್ಸಲ ನಾವು ಹೀಲಿಂಗ್ ಅಂತ ಕೊಡ್ತೀವಿ, ಕಾಸ್ಮಿಕ್ ಹೀಲಿಂಗ್ ಪ್ರಾಕ್ಟೀಸಸ್ ಅಂತ. ಡಿವೈನ್ ಎನರ್ಜಿ ತಗೊಂಡ್ಬಿಟ್ಟು ಅದರ ಮೂಲಕ ಒಂದಷ್ಟು ದಿವ್ಯಾಂಶಗಳನ್ನ ಅವರಿಗೆ ಕೊಡುವಂತದ್ದು. ಅವಾಗ ಅವರಲ್ಲೇ ಒಂದು ಹೊಸ ಚೈತನ್ಯ ಬರುತ್ತೆ, ಹೊಸ ಹುರುಪ್ ಬರುತ್ತೆ. ಆಮೇಲೆ ಆತ್ಮವಿಶ್ವಾಸ ಅಲ್ಲೇ ಆಟೋಮೆಟಿಕ್ ಆಗಿ ಜನರೇಟ್ ಆಗೋಗುತ್ತೆ. ಸೊ ಈ ಒಂದು ವ್ಯವಸ್ಥೆ ಮಾಡಿದಾಗ ಅವರು ಆ ಸಮಸ್ಯೆಯಿಂದ ಹೊರಗೆ ಬಂದ್ಬಿಡ್ತಾರೆ. ಇನ್ನ ಕೆಲವರಿಗೆ ಹಿಪ್ನೋಥೆರಪಿ ಅಂತ ಮಾಡ್ತೀವಿ. ಇವಾಗ ಮನಸ್ಸು ಹೇಗೆ ಅಂತಂದ್ರೆ ಎಲ್ಲರೂ ಸಮೋನ್ಯ ಅವಸ್ಥೆಗೆ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ 100% ಹೋಗ್ತಿರಲ್ಲ. ಕೆಲವರು ಲೈಟ್, ಮೀಡಿಯಂ ಅಂತ, ಡೀಪ್ ಅಂತ ಇರುತ್ತೆ. ಸೊ ಒಟ್ನಲ್ಲಿ ಲೈಟ್ ಅಂತ ಹೋಗ್ತಾರೆ, ಅಷ್ಟು ಹಂತಕ್ಕಂತೂ ಎಲ್ಲರೂ ಹೋಗ್ತಾರೆ. ಸೊ ಅವಾಗ ಹೋದಾಗ ಏನಾಗುತ್ತೆ, ಮನಸ್ಸು ರಿಲ್ಯಾಕ್ಸ್ ಆಗಿದ್ದಾಗ ನಮ್ಮ ಆಲೋಚನೆಯಲ್ಲಿ ಸ್ಪಷ್ಟತೆ ಇರುತ್ತೆ. ಅವಾಗ ನಾವು ಒಂದು ಕ್ಲಾರಿಟಿ ಕೊಡ್ತಾ ಹೋಗ್ಬೇಕು ಅವರ ಜೀವನದ ಬಗ್ಗೆ. ಪ್ಲಸ್ ಮೊದಲು ಹಿಂದೆ ಏನಾಗಿತ್ತು, ಅದು ಯಾಕಾಯ್ತು, ಅದನ್ನ ಹೇಗೆ ಸರಿಪಡಿಸ್ಕೋಬಹುದು, ಅಥವಾ ಆ ಒಂದು ಸಮಯದಲ್ಲಿ ಯಾವ ತರ ಒಂದು ರಿಯಾಕ್ಷನ್ ಇತ್ತು, ಆ ರಿಯಾಕ್ಷನ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡುವಂತದ್ದು, ಆ ರೆಸ್ಪಾನ್ಸ್ ನ ಈ ತರ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಅವ್ರು ಆಟೋಮೆಟಿಕ್ ಆಗಿ ಸರಿ ಹೋಗ್ಬಿಟ್ಟಿರ್ತಾರೆ ಆ ಸಮೋನ್ಯ ಅವಸ್ಥೆಯಿಂದ ಹೊರಗೆ ಬಂದಾಗ. ಇನ್ನ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಈ ಒಂದು ಆಲೋಚನೆಗಳು ಪದೇ 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 ಎಷ್ಟೇ ಮಾಡಿದ್ರು ಕೂಡ ಅದು ಕಾಡ್ತಾ ಇರುತ್ತೆ. ಅಂತ ಒಂದು ಕೇಸ್ಗಳಲ್ಲಿ ಒಂದಷ್ಟು ದಿವಸ ಏನ್ ಮಾಡ್ತೀನಿ, ಒಂದು 15 days 20 days ಅಥವಾ 1 month ವರೆಗೂ ಈ ಒಂದು ಹೂವಿನ ಒಂದು ಎಸೆನ್ಸ್ ಇರುತ್ತೆ, ಅದನ್ನ ಕೊಟ್ಟಾಗ ಅದನ್ನ ತಗೊಂಡಾಗ ತುಂಬಾ ಈಸಿ ಅದು ಉಪಯೋಗ ಮಾಡೋದು ಕೂಡ. ಅದನ್ನ ತಗೊಂಡಾಗ ಸ್ವಲ್ಪ ಆಲೋಚನೆಗಳು ಒಂದು ಹಂತಕ್ಕೆ ಬಂದಿರ್ತವೆ. ಆವಾಗ ಮತ್ತೆ ನಮ್ಮ ಹತ್ರ ಚಿಕಿತ್ಸೆಗೆ ಬಂದಾಗ ಏನಾಗುತ್ತೆ, ಅದು ಫಲಕಾರಿ ಆಗುತ್ತೆ. ಹಾಗಾಗಿ ಹಂತವಾಗಿ ನೋಡ್ತಾ ಹೋಗ್ಬೇಕಾಗುತ್ತೆ. ಒಂದೇ ಸಲಕ್ಕೆ ಇದೇ ಒಂದು ಕಾರಣ ಅಂತ ಹೇಳಕ್ಕಾಗಲ್ಲ. ಇನ್ನು ಒಂದು ಕೆಲವು ವಿಷಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಹುಟ್ಟಿದಾದ್ರಿಂದ ಒಂದು ಸಮಸ್ಯೆ ಬಂದಿರ್ತವೆ, ಅಂತ ಕೇಸಲ್ಲಿ ಈ ತರ ಪೂರ್ವ ಜನ್ಮ ಅಂತ. ಸೊ ಅದಕ್ಕೆ ಹೋದಾಗ ಅಲ್ಲಿ ಮೂಲ ಇರುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್. ಬದುಕು ಕಷ್ಟಗಳ ಸರಮಾಲೆ. ಆದ್ರೆ ಕಷ್ಟಗಳ ಸರಮಾಲೆಯಿಂದ ಹೊರಬರುವುದು ಕಷ್ಟವಲ್ಲ. ಇಂದಿನ ಪರಿವರ್ತನೆಗಳು ನಮ್ಮ ಕಷ್ಟಗಳಿಗೆ ಕಾರಣ. ಪರಿವರ್ತನೆಗಳ ಬದಲಾವಣೆ ನಿಮ್ಮ ಮನೆಯಿಂದ ಮಾತ್ರ ಸಾಧ್ಯ. ಧನಾತ್ಮಕ ಚಿಂತನೆ ಸಮೃದ್ಧಿಯ ಬದುಕಿಗೆ ನಾಂದಿ. ವೀಕ್ಷಿಸಿ ಸರಳ ವಾಸ್ತು ಇಂದು ಬೆಳಿಗ್ಗೆ 11:30ಕ್ಕೆ. ಆಕೆ ಆಕಾಶದಲ್ಲಿದ್ದ ನಕ್ಷತ್ರ, ಆತ ಮಣ್ಣಿನ ಮಕ್ಕಳ ಜೊತೆಗಿರೋ ರೈತ ಮಿತ್ರ. ನೇಪಾಳದ ಆ ರಾಜಕುಮಾರಿಗೆ ಒರಟು ನಟನ ಮೇಲಾಗಿತ್ತು ಪ್ರೇಮಾಂಕುರ. ವಿಕ್ಷಿಪ್ತ
ನಟನನ್ನ ಪ್ರೀತಿಸಿದ ಆ ಸುಕೋಮಲೆಯ ಕಥೆ ಕೊನೆಗೆ ಏನಾಯ್ತು ಗೊತ್ತಾ? ಒರಟ ಐ ಲವ್ ಯು. ವೀಕ್ಷಿಸಿ ಬೆಳ್ಳಿ ಪರದೆ ಇಂದು ರಾತ್ರಿ 9 ಗಂಟೆಗೆ, ಮರುಪ್ರಸಾರ ಬೆಳಗ್ಗೆ 9:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು GST ಬಗ್ಗೆ ಚಿಂತೆ ಬಿಡಿ, ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಚಿನ್ನ ಖರೀದಿಸಿ. ಮಕ್ಕಳ ಲಂಚ್ ಬಾಕ್ಸ್ಗೊಂದು ಸ್ಪೆಷಲ್ ರೋಲ್ ರೆಸಿಪಿ. ಹುಳಿ ಹುಳಿ ಸಿಹಿ ಸಿಹಿ ಹುಬ್ಬಳ್ಳಿ ಗಿರ್ಮಿಟ್. ವೀಕ್ಷಿಸಿ ಮನೆ ಅಡುಗೆ ಇಂದು ಮಧ್ಯಾಹ್ನ 1:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ರಿಯೇಟ್, ಸಹ ಪ್ರಾಯೋಜಕರು ಸಮೃದ್ಧ ಕೇಶರಾಶಿಗೆ ಬಳಸಿ ಅರಳಿ. ಬ್ರೇಕ್ನ ನಂತರ ಮತ್ತೊಮ್ಮೆ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇನ್ನು ಯಾವೆಲ್ಲ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ಹೌದು, ಒಂದೊಂದ್ಸಲ ಏನಾಗುತ್ತೆ, ನಮ್ಮ ಎನರ್ಜಿ ಬಾಡಿ ಅಂತ ಹೇಳ್ತೀವಿ, ನಮ್ಮ ಒಂದು ಶಕ್ತಿ ವಲಯಗಳಲ್ಲಿ ಸಮಸ್ಯೆ ಆದಾಗ ಅವಾಗ್ಲೂ ಕೂಡ ಬೇರೆ ಬೇರೆ ಸಮಸ್ಯೆ ಕಾಡ್ತಾ ಹೋಗುತ್ತೆ. ಹಾಗಾಗಿ ಈ ಚಕ್ರ ಧ್ಯಾನ ಈ ತರ ಎಲ್ಲ ಮಾಡಿದಾಗ, ನಾವು ಚಕ್ರಗಳನ್ನ ಒಂಥರ ಬ್ಯಾಲೆನ್ಸಿಂಗ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿರೋ ಸಮಸ್ಯೆಗಳು ನಮ್ಮಿಂದ ಹೋಗ್ಬಿಡುತ್ತೆ. ಹಾಗೆ ಜೊತೆಗೆ ಒಂದೊಂದ್ಸಲ ಈ ಒಂದು ಬ್ಲಾಕ್ ಮ್ಯಾಜಿಕ್ ಇರ್ಬೋದು, ಅಥವಾ ನಕಾರಾತ್ಮಕ ಶಕ್ತಿಗಳು ಅಂತ ಹೇಳ್ತೀವಿ, ನೆಗೆಟಿವ್ ತರ ಎಂಟಿಟೀಸ್ ಅಂತ ಹೇಳ್ತೀವಿ, ಅದು ಕೂಡ ಅಟ್ಯಾಕ್ ಆಗಿರುತ್ತೆ. ಅಂತ ಒಂದು ಸಮಯದಲ್ಲಿ ಈ ಒಂದು ಚಿಕಿತ್ಸೆಯ ಮೂಲಕ ಅದು ಫಲಕಾರಿ ಆಗುತ್ತೆ ಬಹಳಷ್ಟು ಕೇಸ್ಗಳಲ್ಲಿ. ಅಂದ್ರೆ ಇವಾಗ ಮೆಡಿಕಲಿ ಇದೆಲ್ಲ ಇಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳ್ತೀವಿ, ಈ ಒಂದು ಆಲ್ಟರ್ನೇಟ್ ಥೆರಪಿನಲ್ಲಿ ಇದೆಲ್ಲ ಸಾಧ್ಯ ಆಗೋಗುತ್ತೆ. ಈ ತರ ಒಂದು ವ್ಯವಸ್ಥೆಗಳನ್ನ ಮಾಡ್ಕೋಬಹುದು ಈ ಒಂದು ಥೆರಪೀಸ್ ಅಲ್ಲಿ. ಜೊತೆಗೆ ಒಂದರ ಗರ್ಭ ಶಿಕ್ಷಣ ಅಂತ ಕೊಟ್ಟಾಗ ಒಳ್ಳೆ ಮಗು ಹಾಗೂ ಅದಕ್ಕೆ ಬೇಕಾದಂತ ಕ್ವಾಲಿಟೀಸ್ ಅಂತ ಹೇಳ್ತೀವಿ, ಅದು ಕೂಡ ನಾವು ಈ ತರ ಮಾಡ್ಕೊಳ್ತಾ ಹೋಗ್ಬೋದು ಈ ಒಂದು ಆಲ್ಟರ್ನೇಟ್ ಥೆರಪೀಸ್ ಮೂಲಕ. ಓಕೆ, ಇನ್ನು ಬೇರೆ ಚಿಕಿತ್ಸಾ ಪದ್ಧತಿಗೂ ನಿಮ್ಮಲ್ಲಿ ಕೊಡುವಂತ ಚಿಕಿತ್ಸೆಗೆ ಏನ್ ಡಿಫ್ರೆನ್ಸ್ ಇದೆ ಅಂತ? ಸೊ ಇವಾಗ ಏನಾಗುತ್ತೆ, ಒಂದೊಂದ್ಸಲ ಹೆಚ್ಚು ಕೌನ್ಸಿಲಿಂಗ್ ಕಡೆ ಗಮನ ಕೊಡದೆ ಹೋದಾಗ ನಮ್ಗೆ ಅದರ ಮೂಲ ಕಾರಣ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಸಮಯ ನಾವು ಕೌನ್ಸಿಲಿಂಗ್ ಅಂತ ಕಳೆಯಬೇಕಾಗುತ್ತೆ. ಅವ್ರ ಜೊತೆಗೆ ನಾವು ಒಂದಾಗಿ ಕೇಳಬೇಕಾಗುತ್ತೆ, ಇದು ಹೇಗ್ ಬಂತು ಏನು ಅಂತ. ಅಂದ್ರೆ ಕಂಫರ್ಟ್ ಝೋನ್ ತಗೊಂಡ್ಬಂದು ಅವ್ರ ಹತ್ರ ಮಾತಾಡ್ಬೇಕಾಗುತ್ತೆ. ಹಾಗೆ ಮಾತಾಡಿದಾಗ ಅವ್ರು ಒಂದೊಂದೇ ಹೇಳ್ತಾ ಹೋಗ್ತಾರೆ. ಅವಾಗ ನಮ್ಗೆ ಮೂಲ ಕಾರಣ ಗೊತ್ತಾಯ್ತು ಅಂತಂದ್ರೆ ಚಿಕಿತ್ಸೆ ಕೊಡೋದ್ರಲ್ಲಿ ಸ್ಪಷ್ಟತೆ ಇದ್ಬಿಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅದು ಮಾಡ್ತಾ ನಮ್ಗೆ ಟೈಮು ಹಾಳಾಗೋಗುತ್ತೆ, ಜೊತೆಗೆ ಅವರಿಗೆ ಪರಿಹಾರ ಕೂಡ ಸಿಗಲ್ಲ. ಆಮೇಲೆ ಎಷ್ಟೊಂದ್ಸಲ ಬರ್ಬೇಕಲ್ಲ ಮೇಡಮ್ ಅಂತ ಕೇಳ್ಬಿಡ್ತಾರೆ. ಹಾಗಾಗಿ ಈ ಒಂದು ಆಪ್ತ ಸಮಾಲೋಚನೆ ಚೆನ್ನಾಗಿ ಮಾಡ್ಬಿಟ್ರೆ ನಾವು ಈ ಒಂದು ಚಿಕಿತ್ಸೆ ಕೊಡ್ಬೇಕಾದ್ರೆ ತುಂಬಾ ಫಲಕಾರಿಯಾಗೋಗುತ್ತೆ. ಅದನ್ನ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ ನಮ್ಮ ಒಂದು ಸೆಂಟರ್ ಅಲ್ಲಿ. ಜೊತೆಗೆ ಏನ್ ಮಾಡ್ತೀನಿ ಅಂತಂದ್ರೆ, ಇದೆಲ್ಲ ಮಾಡ್ಕೊಟ್ಟ ಮೇಲೆ ಕೆಲವೊಂದು ಪ್ರಾಕ್ಟೀಸಸ್ ಹೇಳ್ಕೊಡ್ತೀನಿ, ದಿನ ಹೇಗ್ ಮಾಡ್ಕೋಬೇಕು ಅವರು ಬೆಳಗ್ಗೆ ರಾತ್ರಿ. ಆ ಪ್ರಾಕ್ಟೀಸಸ್ ಮಾಡಿಬಿಟ್ಟು ಜೊತೆಗೆ ನಾನೇ ಟೈಪ್ ಮಾಡಿ ಕೂಡ ಕೊಟ್ಟಿರ್ತೀನಿ ಅವರಿಗೆ ಸಂಕಲ್ಪಗಳೆಲ್ಲ, ಅವರವರೊಂದು ಸಮಸ್ಯೆಗಳಿಗೆ ಹೇಗ್ ಹೊರಗೆ ಬರಬೇಕು ಅಂತ. ಅದ್ರ ಜೊತೆಗೆ ಏನಂತಂದ್ರೆ ಫಾಲೋ ಅಪ್ಸ್ ಅಂತ, ಅಂದ್ರೆ ನಾನು ಕೇಳ್ತೀನಿ ಅವರಿಗೆ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ, ಹೇಗಿದೆ, ಹೇಗಾಗ್ತಾ ಇದೆ ಇವಾಗ, ಅದನ್ನ ತಿಳಿಸ್ಕೊಡಿ ಅಂತ. ಏನಾದ್ರೂ ನಿಮ್ಗೆ ಮತ್ತೆ ಬೇರೆ ಸಮಸ್ಯೆ ಆಗ್ತಿದ್ಯಾ ಅಥವಾ ಅದು ಸರಿ ಹೋಯ್ತಾ, ಈ ತರ ಫಾಲೋ ಅಪ್ ಕೇಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ, ಅಂದ್ರೆ ಇದರಿಂದ ಫಲಕಾರಿ ಆಯ್ತದು. ಹಾಗೆ ಮಾಡೋದ್ರಿಂದ ನಮ್ಗೆ ಸಂಪೂರ್ಣವಾಗಿ ಇವಾಗ ನಾವು ಒಂದು ಪೇಷಂಟ್ ಅಂತಲ್ಲ, ಕ್ಲೈಂಟ್ ಅಂತಲ್ಲ, ಅವ್ರನ್ನ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ನೋಡ್ಬೇಕಾಗುತ್ತೆ ಅಲ್ಲಿ. ಸೊ ರಿಲೇಶನ್ಶಿಪ್ ಬಿಲ್ಡಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂಡಿರುವಂತ ಒಂದು ಸಿಸ್ಟಮ್ ಅದು. ಸೊ ಹಾಗಾಗಿ ಐ ವುಡ್ ಲೈಕ್ ಟು ಬಿಲ್ಡ್ ದ ರಿಲೇಶನ್ಶಿಪ್ ರಾದರ್ ದನ್ ಇವಾಗ ಅದು ಮುಗೀತು, ಆ ಪ್ರೋಸೆಸ್ ಮುಗೀತು, ಅವರು ಆಯ್ತು ಆಮೇಲೆ ಅಂತ ಹಂಗಿರಲ್ಲ. ಸೊ ಇಟ್ ವಿಲ್ ಕಂಟಿನ್ಯೂ. ಇವಾಗ ಒಂದು 3-4 years ಇಂದ ಕೂಡ ಏನೇ ಮಾಡಿದ್ರು ಕೂಡ ಎವ್ರಿಬಡಿ ಇಸ್ ಇನ್ ಟಚ್ ಅಂತಾರ. ಇಮೇಲ್ ಆಗ್ಲಿ ಏನೇ ಆಗ್ಲಿ, ದೇ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಓಕೆ, ಇನ್ನು ಎಷ್ಟೋ ವೀಕ್ಷಕರು ಟಿವಿಯನ್ನು ನೋಡ್ತಾ ಇರ್ತಾರೆ, ನಾನು ಕೂಡ ಈ ಒಂದು ಆಧ್ಯಾತ್ಮಿಕ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಆಲ್ಟರ್ನೇಟ್ ಥೆರಪಿ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಏನ್ ನೀವು ಶಿಬಿರ ಏನಾದ್ರು ಆಯೋಜಿಸಿದಿರಾ ಹೇಗೆ ಅಂತ? ಹೌದು, ಶಿಬಿರ ಆಯೋಜಿಸ್ತೀನಿ. ಅವಾಗ 1 day 2 days ಮತ್ತೆ 10 days ಕೂಡ ಮಾಡ್ತಾ ಇರ್ತೀನಿ. ಅವಾಗ ಹೇಳ್ಬೋದು ನಾನು ಯಾವ ಟೈಮ್ ಅಂತ ಹೇಳ್ಬಿಟ್ಟು. ಜೊತೆಗೆ ಏನ್ ಮಾಡ್ತೀನಿ ಅಂತಂದ್ರೆ, ಈ ಸ್ಕೂಲ್ ಮತ್ತೆ ಕಾಲೇಜ್ ಮಕ್ಕಳಿಗೆ ಫ್ರೀ ಆಗಿ ಆರ್ಗನೈಸ್ ಮಾಡ್ತೀನಿ ಈ ತರ ಮೈಂಡ್ ಸೈನ್ಸ್ ಮೇಲೆ. ಅಂದ್ರೆ ಮಿರಾಕಲ್ ಮೈಂಡ್ ವರ್ಕ್ಶಾಪ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪ್ಸ್ ಅಂತ
ಪ್ರತಿಯೊಂದು ಇವಾಗ ಇತ್ತೀಚೆಗೆ ಚಾರ್ಟರ್ಡ್ ಅಕೌಂಟೆನ್ಸಿಗೆ ಮಾಡ್ತಾ ಇದ್ದೀನಿ ನಾನು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತ ಇದೆ ಇಲ್ಲಿ ಬೆಂಗಳೂರಲ್ಲಿ. ಸೊ ಅವ್ರಿಗೆ ಈ ತರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ಹೋಲ್ ಡೇ ವರ್ಕ್ಶಾಪ್ಸ್ ನ ಮಾಡ್ತಾ ಇದ್ದೀನಿ ಅವರ ಒಂದು ಸಿಲೆಬಸ್ ಅಲ್ಲಿ, ಕರಿಕ್ಯುಲಮ್ ಅಲ್ಲಿ. ಸೊ ಯಾರಾದ್ರೂ ಈ ತರ ಸ್ಕೂಲ್ ಕಾಲೇಜ್ನವರಿಗೆ ಇದ್ದಾರೆ ಇಂಟ್ರೆಸ್ಟೆಡ್ ಈ ತರ ಬಂದು ಶಿಬಿರ ನಡೆಸ್ಕೊಡ್ಬೇಕು ಅಂತಂದ್ರೆ ಮೈಂಡ್ ಸೈನ್ಸ್ ಮೇಲೆ ಈ ತರ ನಾನು ಮಾಡ್ಕೊಡ್ಬೋದು. ಅಲ್ಲಿಗೆ ಬಂದು ಆಲ್ ಓವರ್ ಕರ್ನಾಟಕ ನಾನು ನಡೆಸ್ಕೊಡ್ತಾ ಇದ್ದೀನಿ ಆಲ್ರೆಡಿ. ಸೊ ಅವ್ರು ಕೇಳ್ಕೊಂಡಾಗ ನಮ್ಮ ಒಂದು ಇದು ಇಮೇಲ್ ಮಾಡಬಹುದು, ನಮ್ಮ ವೆಬ್ಸೈಟ್ ಅಲ್ಲಿ ಎಲ್ಲ ಇದೆ, ಡೀಟೇಲ್ಸ್ ಇದೆ. ಸೊ ಇಮೇಲ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ಆವಾಗ ನಾನು ಕಾಂಟ್ಯಾಕ್ಟ್ ಮಾಡಬಹುದು ಅವ್ರನ್ನ ಹೇಗೆ ಯಾವಾಗ ಬರ್ಬೇಕು ಅಂತ. ಜೊತೆಗೆ ಅಡಲ್ಟ್ಸ್ಗೆ ಅಂದ್ರೆ ಹಿರಿಯರಿಗೆ ಅವರಿಗೆಲ್ಲರೂ ಕೂಡ ಆಲ್ ಓವರ್ ಕರ್ನಾಟಕ ಈ ತರ ಮೆಡಿಟೇಷನ್ ಮೇಲೆ ಮತ್ತು ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತಾನು ಹೇಳ್ತೀವಿ, ಸುಪ್ತ ಮನಸ್ಸಿನ ಒಂದು ವಿಸ್ಮಯ ಶಕ್ತಿ ಅಂತ. ಸೊ ಅದ್ರ ಬಗ್ಗೆ ಕೂಡ ನಾನು ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಿ, ವರ್ಕ್ಶಾಪ್ಸ್ ಎಲ್ಲ. ಓಕೆ, ವಿದ್ಯಾರ್ಥಿಗಳಿಗೆ ಏನ್ ಹೇಳ್ಕೊಡ್ತೀರಾ ಶಿಬಿರದಲ್ಲಿ ಅಂತ? ವಿದ್ಯಾರ್ಥಿಗೆ ಮೇನ್ ಇವಾಗ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಅವ್ರಿಗೆ ಒಂದು ತರದ ಮಾನಸಿಕವಾಗಿ ಇನ್ಫೆರಿಟಿ ಕಾಂಪ್ಲೆಕ್ಸ್ ಒಂದಿದೆ, ಖಿನ್ನತೆ ಒಂದಿದೆ. ಜೊತೆಗೆ ಮನೆಯಲ್ಲಿರುವಂತಹ ಒಂದು ಪರಿಸರಗಳಲ್ಲಿ ತಂದೆ ತಾಯಿಯಿಂದ ಪ್ರೆಷರ್ ಡೆವಲಪ್ ಆಗ್ತಾ ಇದೆ. ಅಂದ್ರೆ ಕಂಪ್ಯಾರಿಸನ್ ಶುರು ಆಗ್ಬಿಟ್ಟಿದೆ, ಅವ್ರು ಹೀಗಿದ್ದಾರೆ ನೀನ್ ಆತರ ಇಲ್ಲ, ಚೆನ್ನಾಗಿ ಓದ್ಬೇಕು, ಇದರಿಂದ ಪ್ರೆಷರ್ ಬಿಲ್ಡಪ್ ಆಗ್ಬಿಟ್ಟು ಮೈಂಡ್ ಏನಾಗುತ್ತೆ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋಗುತ್ತೆ. ಆ ಬ್ಲಾಂಕ್ ಆದಾಗ ನೀವ್ ಎಷ್ಟೇ ಓದಿದ್ರು ಕೂಡ ಅದು ಮನಸ್ಸಿಗೆ ಯಾವುದು ಹೋಗಲ್ಲ. ಸೊ ಅವಾಗ ಏನ್ ಮಾಡ್ಕೋಬೇಕು ಅಂತಂದ್ರೆ ಈ ತರ ಒಂದು ನಾವು ಮೈಂಡ್ ಸೈನ್ಸ್ ಬಗ್ಗೆ ಟ್ರೈನಿಂಗ್ ಮಾಡಿದಾಗ, ಸೈಂಟಿಫಿಕ್ ಆಗಿ ಹೇಳಿದಾಗ ಈ ತರ ಪ್ರಾಕ್ಟೀಸಸ್ ಮಾಡ್ಕೊಂಡು ಹೋಗಿ, ಜೊತೆಗೆ ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಸಮಥಿಂಗ್ ಫ್ರಮ್ ಎಕ್ಸ್ಟರ್ನಲ್ ಅಂತ. ಸೊ ನಮ್ಮ ಒಳಗಡೆ ಇರುವಂತಹ ಒಂದು ಸೂಕ್ತ ಒಂದು ಶಕ್ತಿ ಇದೆ, ಚೈತನ್ಯ ಇದೆ, ಕ್ರಿಯೇಟಿವಿಟಿ ಇದೆ, ಅದನ್ನ ಹೇಗೆ ಜಾಗೃತ ಪಡಿಸ್ಕೋ. ಓಕೆ, ಇದ್ರ ಬಗ್ಗೆ ಮಾತನಾಡೋಣ. ಶ್ರೀನಿವಾಸ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ಕಾರ ಮೇಡಮ್. ನಿಮ್ ಪ್ರಶ್ನೆ ಕೇಳಿ ಮೇಡಮ್. ಹೇಳಿ ಸರ್. ಹಲೋ. ಹಲೋ ಸರ್, ಹೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ. ಮೇಡಮ್, ಪ್ರಾಬ್ಲಮ್ ಎಗೇನ್ ಅಂಡ್ ಎಗೇನ್ ಪ್ರಾಬ್ಲಮ್ ಆಗ್ತಾನೆ ಇದೆ. ಏನ್ ಸಮಸ್ಯೆ ಅಂತ ಹೇಳಿ. ಯಾವುದು ಸಕ್ಸಸ್ಫುಲ್ ಲೈಫ್ ಇದಾಗ್ತಾ ಇಲ್ಲ, ಲೀಡ್ ಆಗ್ತಾ ಇಲ್ಲ. ಅಂದ್ರೆ ಸರ್ ನಿಮ್ಮ ಅಂದ್ರೆ ಕೆಲಸದಲ್ಲಿ ಅಥವಾ ನಿಮ್ಮ ಒಂದು ಮನೆಯಲ್ಲಿ? ಹೌದು, ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರೂ ಅದು ಕಂಟಿನ್ಯೂಷನ್ ಆಗಲ್ಲ. ಇದುವರೆಗೂ ಒಂದ್ 5-6 ಬಿಸ್ನೆಸ್ ಆಗೋಯ್ತು. ಓಕೆ. ಸೊ ಒಂದೇನಾಗುತ್ತೆ ಮೇನ್ ಇಲ್ಲಿ ಯಾವುದು ಆಗ್ತಾ ಇಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಿ. ಇವಾಗ ಒಂದೊಂದ್ಸಲ ಏನಾಗುತ್ತೆ ಸರ್, ಬಿಸ್ನೆಸ್ ಶುರು ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಕೋತೀವಿ ಅಂದ್ರೆ ಮನಸ್ಸಲ್ಲಿ ಸಂಶಯ ತಗೊಂಡ್ಬರ್ತೀವಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ, ನನ್ ಚೆನ್ನಾಗ್ ಆಗುತ್ತೋ ಇಲ್ಲ ಅಂತ. ಈ ತರ ಸಂಶಯ ತಗೊಂಡ್ಬಿಟ್ರಿ ಅಂತಂದ್ರೆ ಅದು ಚೆನ್ನಾಗ್ ಆಗಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಏನೇ ಶುರು ಮಾಡಿದ್ರು ಕೂಡ ಏನೇ ಬಂದ್ರು ಎದುರಿಸ್ತೀನಿ, ನಾನು ಫೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶುರು ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ ಜೀವನ ಸರಿ ಹೋಗುತ್ತೆ. ಅಕಸ್ಮಾತ್ ನಿಮ್ಗೆ ಮತ್ತೇನಾದ್ರೂ ಬೇರೆ ಸಮಸ್ಯೆ ಇದ್ರೆ ನೀವು ಬಂದಾಗ ನಾನು ನೋಡ್ಬಿಟ್ಟು ಹೇಳ್ಬೋದು, ಅದ್ರ ಜೊತೆಗೆ ಏನಾದ್ರೂ ಬೇರೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗ್ತಾ ಇದೆಯೋ ಏನೋ ಅಂತ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಆಧ್ಯಾತ್ಮಿಕ ಸಲಹೆಗಳನ್ನ ಏನ್ ಕೊಡ್ತೀರಾ ಅಂತ? ಇವಾಗ ಆಧ್ಯಾತ್ಮಿಕ ಸಲಹೆ ಅಂತ ಬಂದಾಗ ಒಂದು ನಮ್ಮಲ್ಲಿ ಕೆಲವು ಅಳವಡಿಸ್ಕೊಂಡಾಗ ಜೀವನ ಒಂಥರ ಜೀವನಾಮೃತ ಆಗುತ್ತೆ ಅಂತ ಹೇಳ್ಬೋದು ನಾವು. ಹಾಗಾಗಿ ಇವಾಗ ಆಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ, ಒಂದು ಸ್ವೀಕಾರ ಮನೋಭಾವ ಅಂತ ಹೇಳ್ತೀವಿ. ಮನೆಗಳಲ್ಲಿ ಗಂಡ ಹೆಂಡತಿ ಮಧ್ಯ ಇರ್ಬೋದು, ಅಥವಾ ಒಂದು ಮಕ್ಕಳ ಸಿಬ್ಲಿಂಗ್ಸ್ ಮಧ್ಯ ಇರ್ಬೋದು, ಜಗಳಗಳಾಗ್ತಾ ಇರ್ತವೆ. ಆಮೇಲೆ ಹೊರಗಡೆ ನಮ್ಮ ಫ್ರೆಂಡ್ ಸರ್ಕಲ್ ಮಧ್ಯ ಏನಾಗುತ್ತೆ ಅಂದ್ರೆ ಅಕ್ಸೆಪ್ಟೆನ್ಸ್ ಇರೋಲ್ಲ. ಇವಾಗ ಅವರು ಒಂದು ವೇನಲ್ಲಿ ಹೇಳ್ತಾ ಇರ್ತಾರೆ, ಬಟ್ ನಾವು ನಮ್ಮ ವೇನಲ್ಲಿ ನಮ್ಮ ರೀತಿಯಲ್ಲಿ ನೋಡಕ್ ಹೋಗ್ತೀವಿ. ಅಂದ್ರೆ ನಮಗೇನ್ ಇಷ್ಟನೋ ಸೆಲೆಕ್ಟಿವ್ ಆಗಿ ಅದೇ ನಾವು ಇನ್ನೊಬ್ರಲ್ಲಿ ನೋಡಕ್ ಹೋಗ್ತೀವಿ. ಸೊ ಹಾಗಾಗಿ ನಾವು ಈ ಮನೋಭಾವ ತಗೊಂಬಂದ್ರೆ ಅಕ್ಸೆಪ್ಟೆನ್ಸ್ ಅಂತ, ಈ ಒಂದು ವಾರ ನೀವು ಪೂರ್ತಿಯಾಗಿ ಇದನ್ನೇ ಒಂದು ಸ್ವೀಕಾರ ಮನೋಭಾವ, ಅವ್ರು ಹೇಗಿದ್ದಾರೆ ಹಾಗೆ ಅವ್ರನ್ನ ನೋಡುವಂತಹ ರೀತಿ, ಅವರಲ್ಲಿರುವಂತಹ ಪಾಸಿಟಿವಿಟಿ ಅಷ್ಟೇ ತಗೊಂಡ್ಬಿಟ್ಟು ನೆಗೆಟಿವಿಟಿನ ಏನೇ ಇರಲಿ ಎಲ್ಲರ ಹತ್ರನೇ ಇರುತ್ತೆ, ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಓಕೆ ಜಸ್ಟ್ ಆಕ್ಸೆಪ್ಟ್ ಹಿ ಆರ್ ಶಿ ಆಸ್ ಹಿ ಆರ್ ಶಿ ಇಸ್, ಅಷ್ಟೇನೆ. ಸೊ ಸ್ವೀಕಾರ ಮನೋಭಾವ ತಗೊಂಬಂದ್ವಿ ಅಂತಂದ್ರೆ ಜಗಳಗಳು ಆಗಲ್ಲ, ಜೊತೆಗೆ ಆ ಒಂದು ಬ್ಲೇಮಿಂಗ್ ಅಂತ ಹೇಳ್ತೀವಿ ಅದು ಕೂಡ ನಡೆಯಲ್ಲ. ಸೊ ಹಾಗಾಗಿ ಈ ಒಂದು ಅಕ್ಸೆಪ್ಟೆನ್ಸಿ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ. ಯಾವುದೇ ಒಂದು ವಿಷಯಕ್ಕೆ ಹೋದ್ರೂ ಕೂಡ, ಎಲ್ಲೇ ಹೋದ್ರೂ ಕೂಡ ಇದು ಬಹಳ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ಇದನ್ನ ತಗೊಂಡಾಗ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಸಾಕಷ್ಟು ನಮಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇನ್ನು ಕೊನೆಯದಾಗಿ ನಿಮ್ಮ ಚಿಕಿತ್ಸೆ ಬಗ್ಗೆ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ? ಚಿಕಿತ್ಸೆ ಬಗ್ಗೆ ಹೇಳಬೇಕು ಅಂತಂದ್ರೆ ಇವಾಗ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಆದ್ರೆ ಒಂದೊಂದ್ಸಲ ನಾವು ಸಮಸ್ಯೆ ಬಂದಾಗ್ಲೇ ನಮ್ಮ ಹತ್ರ ಬರಬೇಕು ಅಂತ ಏನಿಲ್ಲ. ಜೀವನದಲ್ಲಿ ಮುಂದೆ ಎಷ್ಟೊಂದೇನೋ ನಮ್ಗೆ ಆಸೆಗಳಿರ್ಬೋದು ಅಥವಾ ಕನಸುಗಳಿರ್ಬೋದು, ಜೊತೆಗೆ ಚೆನ್ನಾಗಿ ಓದ್ಬೇಕು ಅಂತಾನೆ ಇರ್ಬೋದು, ಅದಕ್ಕೂ ಕೂಡ ಸೂಕ್ತ ಸಲಹೆಗಳನ್ನ ಕೊಡ್ತೀವಿ, ನೀಡ್ತೀವಿ. ಹಾಗಾಗಿ ಈ ಒಂದು ಸಮಸ್ಯೆ ಬಂದಾಗಲೇ ಬರಬೇಕು ಅಂತ ಏನಿಲ್ಲ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾಗಿ ಅದಕ್ಕೂ ಕೂಡ ನೀವು ಬಂದಾಗ ನಿಮ್ಗೆ ಸೂಕ್ತವಾದ ಸಲಹೆಗಳು ಕೊಡ್ತಾ ಹೋಗ್ತೀವಿ. ಓಕೆ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಲ್ಟರ್ನೇಟ್ ಥೆರಪಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.
ಕಾರ್ಯಕ್ರಮದ ಪ್ರಾಯೋಜಕರು ಕ್ರಿಯೇಟ್ ಸಹ ಪ್ರಾಯೋಜಕರು ಸಮೃದ್ಧ ಕೇಶರಾಶಿಗೆ ಬಳಸಿ ಅರಳಿ